ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಸಿಟೆಟ್ 2026ಕ್ಕೆ ಸಂಬಂಧಪಟ್ಟಂತೆ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಈಗಾಗಲೇ ಬಿಡಿಸ್ತಾ ಇದ್ದೀವಿ. ಅಂದರೆ ಕ್ಲಾಸ್ ನಂಬರ್ 4ರಲ್ಲಿ ಒಟ್ಟು 15 ಪ್ರಶ್ನೆಗಳನ್ನು, ಅಂದರೆ ಮನೋವಿಜ್ಞಾನದ 15 ಪ್ರಶ್ನೆಗಳನ್ನು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಟ್ಟಿದ್ದೆ. ಅಂದರೆ ಅದು 2018ರ ಒಂದು ಪ್ರಶ್ನೆ ಪತ್ರಿಕೆ. ಆ ಒಂದು ಪ್ರಶ್ನೆ ಪತ್ರಿಕೆ ಇಂಗ್ಲೀಷ್ನಲ್ಲಿತ್ತು. ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಜೊತೆಗೆ 4 ಆಪ್ಷನ್ಗಳನ್ನು ನೀಡೋದ್ರ ಮೂಲಕ ವಿವರಣೆಯನ್ನು ಕೂಡ ಮಾಡಿದ್ದೆ. ತುಂಬ ಒಳ್ಳೆಯ ರೆಸ್ಪಾನ್ಸ್ ಕೂಡ ಮಾಡಿದ್ರಿ. ಬಹುತೇಕರು ಕಾಮೆಂಟ್ ಮಾಡಿದ್ರಿ, ಏನಪ್ಪ ಅಂತಂದರೆ ಕನ್ನಡಕ್ಕೆ ನೀವು ಅನುವಾದ ಮಾಡಿಕೊಟ್ಟಿದ್ರಲ್ಲ, ಕನ್ನಡದ ಜೊತೆಗೆ ಪ್ರಶ್ನೆಗಳು ಇಂಗ್ಲೀಷ್ನಲ್ಲೂ ಇರಲಿ, ಆಯ್ಕೆಗಳು ಕೂಡ ಇಂಗ್ಲೀಷ್ನಲ್ಲೇ ಇರಲಿ, ಜೊತೆಗೆ ಕನ್ನಡದಲ್ಲೂ ಇರಲಿ ಅಂತೇಳಿ ಕೇಳಿದ್ರಿ. ಅಂದರೆ ಪ್ರಶ್ನೆ ಮತ್ತು ಉತ್ತರ ಎರಡೂ ಕೂಡ ಇಂಗ್ಲೀಷ್ನಲ್ಲಿ ಇರಲಿ ಮತ್ತು ಕನ್ನಡದಲ್ಲೂ ಕೂಡ ಇರಲಿ ಅಂತೇಳಿ ಕೇಳ್ಕೊಂಡಿದ್ರಿ. ಸೊ ನಿಮ್ಮ ಒಂದು ಬಯಕೆಗೆ ತಕ್ಕಂತೆ ವಿಡಿಯೋಗಳನ್ನು ಮಾಡಿಕೊಡ್ತಕ್ಕಂಥದ್ದು ನನ್ನ ಕರ್ತವ್ಯ. ಸೊ ಆ ಕಾರಣದಿಂದಾಗಿ ಈ ಒಂದು ವಿಡಿಯೋದಲ್ಲಿ 16ನೇ ಪ್ರಶ್ನೆಯಿಂದ 30ನೇ ಪ್ರಶ್ನೆವರೆಗೆ ಚರ್ಚೆ ಮಾಡಲಿದ್ದೇನೆ. ಅದರಲ್ಲಿ ಏನು ಮಾಡಿದ್ದೀನಪ್ಪ ಅಂತಂದರೆ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ನಾನು ಒಂದು ಪ್ರಶ್ನೆಗಳನ್ನು ಮತ್ತು ಆಯ್ಕೆಗಳನ್ನು ನೀಡಿರ್ತಕ್ಕಂಥದ್ದು. ಒಂದು ನಿಮಗೆ ನೆನಪಿರಲಿ, ಏನಪ್ಪ ಅಂತಂದರೆ ಹಳೆ ಪ್ರಶ್ನೆ ಪತ್ರಿಕೆಗಳು ಅಂತಕ್ಕಂಥದ್ದು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಾಯಿ ಇದ್ದಂತೆ. ಆ ಕಾರಣದಿಂದಾಗಿ ಪರೀಕ್ಷೆಗಳ ತಾಯಿ ಹಳೆ ಪ್ರಶ್ನೆ ಪತ್ರಿಕೆ ಅಂತೇಳಿ ಹೇಳ್ಬೋದು. ಸೊ ನಾವು ನೇರವಾಗಿ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ನಿಮ್ಮಿಂದ ನಾನು ಯಾವುದೇ ಒಂದು ಫಲಾಪೇಕ್ಷೆಯನ್ನು ಬಯಸಿಲ್ಲ. ಅಂದರೆ ಮೆಂಬರ್ಶಿಪ್ ಪಡ್ಕೊಳ್ರಿ ಅಥವಾ ಇನ್ನೊಂದನ್ನು ಮಾಡಿರಿ ಅಥವಾ ಮತ್ತೊಂದನ್ನು ಮಾಡಿರಿ ಅಂತೇಳಿ ನಾನು ಯಾವುದೇ ಒಂದು ಆಸೆಯನ್ನು ಇಟ್ಕೊಂಡಿಲ್ಲ. ನಿಮ್ಮಿಂದ ಕೇಳ್ತಕ್ಕಂಥದ್ದು ಏನಪ್ಪ ಅಂದರೆ ಒಂದು ಫ್ರೀ ಆದಂಥ ಒಂದು ಸಬ್ಸ್ಕ್ರೈಬು. ಸೊ ನಿಮಗೋಸ್ಕರ ನಾನು ಕ್ಲಾಸ್ ಮಾಡಿಕೊಡ್ತೀನಿ, ನನಗೋಸ್ಕರ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ನಾನು ಉತ್ತರವನ್ನು ನೀಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ಆ ಕಾರಣದಿಂದಾಗಿ ತಮ್ಮಲ್ಲಿ ರಿಕ್ವೆಸ್ಟ್ ಏನಪ್ಪ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಹೋಗಿ ಅಂತೇಳಿ ಈಗ ನಾವು ಕ್ಲಾಸನ್ನು ಆರಂಭ ಮಾಡೋಣ. ಸ್ನೇಹಿತರೆ, ನಾವು ಈಗಾಗಲೇ ಈ ಹಿಂದಿನ ವಿಡಿಯೋಗಳಲ್ಲಿ ಒಟ್ಟು 15 ಪ್ರಶ್ನೆಗಳನ್ನು ನೋಡ್ಕೊಂಡಿದ್ವಿ. ಈಗ ನಾವು 16ರಿಂದ 30 ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ನೋಡಿ, ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಗಿ ಅಂದರೆ ಶಿಶು ಅಭಿವೃದ್ಧಿ ಮತ್ತು ಬೋಧನಾಶಾಸ್ತ್ರದ ಮೇಲೆ ಬರ್ತಕ್ಕಂಥ ಒಟ್ಟು 30 ಪ್ರಶ್ನೆಗಳಲ್ಲಿ ಈಗಾಗಲೇ 15 ಪ್ರಶ್ನೆಗಳು ಮುಗಿದಿವೆ. ಈಗ 16ನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಅಂದರೆ ನೋಡಿ, ಇನ್ಕ್ಲೂಸಿವ್ ಎಜುಕೇಷನ್ ಈಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್, ಅಂದರೆ ಕನ್ನಡದಲ್ಲಿ ಇದನ್ನು ಏನಂತೀವಿ ಅಂತಂದರೆ ಒಳಗೊಳ್ಳುವ ಶಿಕ್ಷಣವು ಈ ಕೆಳಗಿನ ಯಾವ ತತ್ವದ ಮೇಲೆ ಆಧಾರಿತ ಆಗಿರತಕ್ಕಂಥದ್ದು. ಅಂದರೆ ಸೋಷಿಯಲ್ ಇಕ್ವಿಲಿಬ್ರಿಯಮ್ ಅಂದರೆ ಸಾಮಾಜಿಕ ಸಮತೋಲನ, ಇಕ್ವಿಟಿ ಆ್ಯಂಡ್ ಈಕ್ವಲ್ ಅಪರ್ಚುನಿಟೀಸ್ ಅಂದರೆ ಸಮಾನತೆ ಮತ್ತು ಸಮಾನ ಅವಕಾಶಗಳು, ಎಕ್ಸ್ಟೆನ್ಷನ್ ಆ್ಯಂಡ್ ಗ್ಲೋಬಲೈಜೇಷನ್ ಅಂದರೆ ಸಾಮಾಜಿಕ ಅಸ್ತಿತ್ವ ಮತ್ತು ಜಾಗತೀಕರಣ, ಮತ್ತು ವರ್ಲ್ಡ್ ಬ್ರದರ್ಹುಡ್ ಅಂತ ಅಂದರೆ ವಿಶ್ವ ಭ್ರಾತೃತ್ವ ಅಂತಕ್ಕಂಥದ್ದು. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದರೆ ಅದು ಆಪ್ಷನ್ 2 ಆಗುತ್ತೆ. ಅಂದರೆ ಇಕ್ವಿಟಿ ಆ್ಯಂಡ್ ಈಕ್ವಲ್ ಅಪರ್ಚುನಿಟೀಸ್ ಅಂದರೆ ಸಮಾನತೆ ಮತ್ತು ಸಮಾನ ಅವಕಾಶಗಳು. ಅಂದರೆ ಒಳಗೊಳ್ಳುವಂಥ ಶಿಕ್ಷಣ ಅಂದರೆ ಇನ್ಕ್ಲೂಸಿವ್ ಎಜುಕೇಷನ್ ಅಂತಕ್ಕಂಥದ್ದು ಯಾವ ತತ್ವದ ಮೇಲೆ ಆಧಾರಿತ ಆಗಿದೆ ಅಂದರೆ ಅದು ಸಮಾನತೆ ಮತ್ತು ಸಮಾನ ಅವಕಾಶ. ಅದರ ಒಂದು ವಿವರಣೆಯನ್ನು ನಾವು ನೋಡೋದಾದರೆ ನೋಡ್ಬೋದು. ಇಲ್ಲಿ ಒಳಗೊಳ್ಳುವ ಶಿಕ್ಷಣ ಅಂದರೆ ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಲಿಂಗ ಅಥವಾ ದೈಹಿಕ ಸಾಮರ್ಥ್ಯದ ಭೇದ ಭಾವವಿಲ್ಲದೆ ಎಲ್ಲ ಮಕ್ಕಳಿಗೂ ಒಂದೇ ಸೂರಿನಡಿ ಸಮಾನವಾಗಿ ಕಲಿಯುವ ಅವಕಾಶ ನೀಡುವುದಾಗಿದೆ. ಅಂದರೆ ಒಂದು ಕ್ಲಾಸ್ ರೂಮ್ ಇರುತ್ತಲ್ಲ, ಆ ಒಂದು ಕ್ಲಾಸ್ ರೂಮ್ನಲ್ಲಿ ಕೇವಲ ಯಾವುದೋ ಒಂದು ಜಾತಿಯದ್ದಾಗಲಿ ಅಥವಾ ಯಾವುದೋ ಒಂದು ಧರ್ಮದ ಮಗುವನ್ನಾಗಲಿ ಅಥವಾ ಒಂದೇ ಲಿಂಗದ ಮಗುವನ್ನಾಗಲಿ ಅಥವಾ ದೈಹಿಕ ಸಾಮರ್ಥ್ಯ ಐತೆ ಅನ್ನೋದ ಕಾರಣಕ್ಕೋಸ್ಕರ ಅದನ್ನು ಹೊರಗಿಡುವಂಥದ್ದಾಗಲಿ ಮಾಡುವಂತಿಲ್ಲ. ಅಂದರೆ ಎಲ್ಲ ಜಾತಿ, ಧರ್ಮ, ಲಿಂಗ ಮತ್ತು ಅದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಹೀಗೆ ಏನೇ ತೊಂದರೆ ಇದ್ರೂ ಕೂಡ ಎಲ್ಲ ಮಕ್ಕಳು ಒಂದೇ ತರಗತಿಯಲ್ಲಿ ಕೂಡಿ ಕಲಿಯುವಂತೆ ಮಾಡುವುದೇ ಈ ಒಂದು ಇದೇನಪ್ಪ ಅಂದರೆ ಒಳಗೊಳ್ಳುವ ಶಿಕ್ಷಣದ ಉದ್ದೇಶ ಆಗಿರ್ತಕ್ಕಂಥದ್ದು. ಸೊ ಈಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ತಾವಿಲ್ಲಿ ನೋಡ್ಬೋದು 17ನೇ ಪ್ರಶ್ನೆ. ದ ರೈಟ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಆ್ಯಕ್ಟ್ ಹ್ಯಾಸ್ ಬೀನ್ ಎನ್ಯಾಕ್ಟೆಡ್ ಇನ್ ದ ಇಯರ್, ಅಂದರೆ ವಿಕಲಚೇತನ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆಯನ್ನು ಅಂದರೆ RPWD ಆ್ಯಕ್ಟ್ ಯಾವ ವರ್ಷದಲ್ಲಿ ಜಾರಿಗೊಳಿಸಲಾಯಿತು ಅಂತೇಳಿ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ 2016. ನೋಡಿ, ಈ ಕಾಯ್ದೆಯು ಯಾವ ಕಾಯ್ದೆಯಪ್ಪ ಅಂತಂದರೆ ವಿಕಲಚೇತನ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ ಅಂದರೆ RPWD ಆ್ಯಕ್ಟ್ 2016ರಲ್ಲಿ ಇದು ಒಂದು ಜಾರಿಗೆಗೊಳಿಸಿದಂಥ ಒಂದು ಕಾಯ್ದೆ ಆಗಿರ್ತಕ್ಕಂಥದ್ದು. ಈ ಕಾಯ್ದೆ 1995ರ ಹಳೆಯ ಕಾಯ್ದೆಯನ್ನು ಬದಲಿಸಿ ಜಾರಿಗೆ ಬಂತು. ಇದು ವಿಕಲಚೇತನರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಹೆಚ್ಚಿನ ಮೀಸಲಾತಿ ಮತ್ತು ಹಕ್ಕುಗಳನ್ನು ನೀಡುತ್ತದೆ. ಅಂದರೆ ವಿಕಲಚೇತನರಿಗೆ
ಆದರೆ ಬೇರೆ ಕೆಲಸಗಳನ್ನು ಮಾಡೋದಕ್ಕೆ ಅವರಿಗೆ ಕಷ್ಟ ಆಗುತ್ತೆ. ಆ ಕಾರಣದಿಂದಾಗಿ ಅವರಿಗೆ ಈ ಒಂದು ಆ್ಯಕ್ಟ್ನಡಿ ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿಯನ್ನು ಮತ್ತು ಹಕ್ಕುಗಳನ್ನು ನೀಡಿರ್ತಕ್ಕಂಥದ್ದು. ನೋಡಿ, ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ 18ನೇದ್ದು, ಚಿಲ್ಡ್ರನ್ ವಿತ್ ಇಂಡಿವಿಜುವಲ್ ಡಿಫ್ರೆನ್ಸಸ್ ಶುಡ್ ಬಿ ಥಾಟ್ ಇನ್ ಅ ಸ್ಕೂಲ್ ಹ್ಯಾವಿಂಗ್ ಟೀಚರ್ಸ್. ಅಂದರೆ ವೈಯಕ್ತಿಕ ಭಿನ್ನತೆಗಳಿರುವ ಮಕ್ಕಳಿಗೆ ಬೋಧಿಸಲು ಶಿಕ್ಷಕರು ಹೇಗಿರಬೇಕು. ಅಂದರೆ ವೈಯಕ್ತಿಕ ಭಿನ್ನತೆಗಳು ಅಂದರೆ ತಮಗೆ ಆಲ್ರೆಡಿ ಗೊತ್ತಿರ್ಬೋದು, ಹಾಗೂ ಈಗ ನಾವು ನೋಡ್ತಾ ಹೋಗೋಣ. ನೋಡಿ, ಮೊದಲನೇ ಆಯ್ಕೆಯನ್ನು ನೋಡ್ಬೋದು, ಟು ಟೀಚ್ ಇನ್ ಡಿಫ್ರೆಂಟ್ ಸೆಕ್ಷನ್ಸ್. ಅಂದರೆ ವೈಯಕ್ತಿಕ ಭಿನ್ನತೆಗಳ ಆಧಾರದ ಮೇಲೆ ಬೇರೆ ಬೇರೆ ವಿಭಾಗಗಳಲ್ಲಿ ಕಲಿಸಲು ಸಿದ್ಧರಿರಬೇಕು. ಎರಡನೇ ಆಪ್ಷನ್ ನೋಡ್ಬೋದು, ಟ್ರೈನ್ ಟು ಯೂಸ್ ಡಿಫ್ರೆಂಟ್ ಪೆಡಗಾಗಿ ಟು ಮೀಟ್ ದೇರ್ ಲರ್ನಿಂಗ್ ನೀಡ್ಸ್. ವೈವಿಧ್ಯಮಯ ಕಲಿಕೆಯ ಅಗತ್ಯಗಳನ್ನು ಪೂರೈಸಲು ವಿವಿಧ ಬೋಧನಾ ವಿಧಾನಗಳನ್ನು ಬಳಸಲು ತರಬೇತಿ ಪಡೆದಿರಬೇಕು. ಮೂರನೇ ಆಪ್ಷನ್ ನೋಡಿ, ಟ್ರೈನ್ ಟು ಟೀಚ್ ಚಿಲ್ಡ್ರನ್ ವಿತ್ ಸ್ಪೆಸಿಫಿಕ್ ಇಂಡಿವಿಜುವಲ್ ಡಿಫರೆನ್ಸಸ್. ಅಂದರೆ ನಿರ್ದಿಷ್ಟ ಭಿನ್ನತೆ ಇರುವ ಮಕ್ಕಳಿಗೆ ಮಾತ್ರ ಕಲಿಸಲು ತರಬೇತಿ ಪಡೆದಿರಬೇಕು. ನಾಲ್ಕನೇ ಆಯ್ಕೆಯನ್ನು ನೋಡ್ಬೋದು, ಇಲ್ಲಿ ನೋಡಿ, ನಾಲ್ಕನೇ ಆಪ್ಷನ್, ಟ್ರೈನ್ ಟು ಮೇಕ್ ದೆಮ್ ಹೋಮೋಜಿನಿಯಸ್ ಲರ್ನರ್ಸ್. ಅಂದರೆ ಎಲ್ಲ ಮಕ್ಕಳನ್ನು ಒಂದೇ ರೀತಿಯ ಕಲಿಯುವವರನ್ನಾಗಿ ಮಾಡಲು ತರಬೇತಿ ಪಡೆದಿರ್ತಕ್ಕಂಥದ್ದು. ಒಟ್ಟಾರೆ ಒಟ್ಟು 4 ಆಯ್ಕೆಗಳಲ್ಲಿ ಈ ಸರಿಯಾದಂಥ ಆಯ್ಕೆ ಯಾವುದಪ್ಪ ಅಂದರೆ 2. ಅಂದರೆ ಪ್ರತಿಯೊಂದು ಮಗುವು ವಿಭಿನ್ನವಾಗಿರುವುದರಿಂದ ಶಿಕ್ಷಕರು ವಿವಿಧ ಬೋಧನಾ ತಂತ್ರಗಳನ್ನು ಬಳಸಿ ಎಲ್ಲರಿಗೂ ತಲುಪುವಂತೆ ಪಾಠ ಮಾಡಬೇಕು. ನೋಡಿ, ಒಂದು ತರಗತಿಯಲ್ಲಿ 20 ವಿದ್ಯಾರ್ಥಿಗಳಿದ್ದಾರೆ ಅಂದರೆ ಎಲ್ಲ ವಿದ್ಯಾರ್ಥಿಗಳು ಒಂದೇ ರೀತಿಯ ಮೈಂಡ್ಸೆಟ್ಟನ್ನು ಅವ್ರು ಹೊಂದಿರೋದಿಲ್ಲ. ಏನಾಗುತ್ತಪ್ಪ ಅಂತಂತಂದರೆ ಅಲ್ಲಿ ವೈಯಕ್ತಿಕ ಭಿನ್ನತೆ ಇರುತ್ತೆ. ಅಂದರೆ ಒಂದು ಮಗುವಿನಿಂದ ಮತ್ತೊಂದು ಮಗುವಿಗೆ ಭಿನ್ನತೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ಶಿಕ್ಷಕರಾದಂಥವರು ಬೇರೆ ಬೇರೆ ಬೋಧನಾ ವಿಧಾನಗಳನ್ನು ಬಳಸೋದ್ರ ಮೂಲಕ ಅಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಈ ಒಂದು ಕಲಿಕಾ ಫಲಗಳು ಅರ್ಥ ಆಗುವಂತೆ ಮಾಡಬೇಕಾದಂಥದ್ದು ಶಿಕ್ಷಕರ ಹೊಣೆಯಾಗುತ್ತೆ. ನೋಡಿ, ಈಗ ಸುಮ್ಮನೆ ಎಲ್ಲ ಆಪ್ಷನ್ಗಳನ್ನು ಓದ್ಕೊಂಡು ಕೂಡೋದು ಬೇಡ, ಡೈರೆಕ್ಟಾಗಿ ನಾವು ಉತ್ತರ ಏನಿರುತ್ತೆ ಅದಕ್ಕಷ್ಟೇ ಹೋಗೋಣ. ನೋಡಿ, ದ RTE Act 2009 ensures the rights of children with disabilities to free education from. ಅಂದರೆ ಶಿಕ್ಷಣ ಹಕ್ಕು ಕಾಯ್ದೆ ಅಂತಕ್ಕಂಥದ್ದು ಏನಿದೆ ಅಂದರೆ RTE, ಅದು 2009 ಪ್ರಕಾರ ವಿಕಲಚೇತನ ಮಕ್ಕಳಿಗೆ ಯಾವ ವಯಸ್ಸಿನವರೆಗೆ ಉಚಿತ ಶಿಕ್ಷಣದ ಹಕ್ಕಿದೆ. ಅಂದರೆ 2009ರಲ್ಲಿ ಈ ಒಂದು ಶಿಕ್ಷಣ ಹಕ್ಕು ಕಾಯ್ದೆ ಬಂತು. ಅದರ ಪ್ರಕಾರ ವಿಕಲಚೇತನ ಮಕ್ಕಳಿಗೆ ಯಾವ ವಯಸ್ಸಿನವರೆಗೆ ಉಚಿತ ಶಿಕ್ಷಣದ ಹಕ್ಕನ್ನು ಅದು ಕೊಟ್ಟೈತಿ ಅಂದರೆ 6ರಿಂದ 18 ವರ್ಷಗಳವರೆಗೆ. ಒಂದನೇ ಆಯ್ಕೆ ಸರಿಯಾದಂಥದ್ದು. ಅಂದರೆ ಸಾಮಾನ್ಯ ಮಕ್ಕಳಿಗೆ ಏನಾಗಿದೆ ಅಂತಂದರೆ 6ರಿಂದ 14 ವರ್ಷಗಳವರೆಗೆ ಉಚಿತ ಶಿಕ್ಷಣವಿದ್ದರೆ, ವಿಶೇಷ ಅಗತ್ಯವಿರುವ ಅಂದರೆ ವಿಕಲಚೇತನ ಮಕ್ಕಳೇನಿದ್ದಾರೆ ಅವ್ರಿಗೆ 6ರಿಂದ 18 ವರ್ಷಗಳವರೆಗೆ ವಿಸ್ತರಣೆ ಮಾಡಿರ್ತಕ್ಕಂಥದ್ದು. 20ನೇ ಪ್ರಶ್ನೆಯನ್ನು ನೋಡ್ಬೋದು, ಪ್ರೊವೈಡಿಂಗ್ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಇನ್ accessible ಫಾರ್ಮೆಟ್ಸ್ ಟು ದ ಡೈವರ್ಸ್ ಲರ್ನರ್ಸ್ ಇಂಪ್ಲೀಸ್. ಅಂದರೆ ವೈವಿಧ್ಯಮಯ ಕಲಿಯುವವರಿಗೆ ಸುಲಭವಾಗಿ ಲಭ್ಯವಾಗುವ ರೂಪದಲ್ಲಿ ಬೋಧನಾ ಸಾಮಗ್ರಿಗಳನ್ನು ಒದಗಿಸುವುದು ಎಂದರೆ. ಅಂದರೆ ಒಂದು ಕ್ಲಾಸ್ ರೂಮ್ ಇರುತ್ತಲ್ಲ, ಅಲ್ಲಿ ಕಲಿಯುವಂಥ ಎಲ್ಲ ಮಕ್ಕಳು ಒಂದೇ ರೀತಿಯಾಗಿ ಇರೋದಿಲ್ಲ. ಅವುಗಳ ವಿಚಾರ ಅಭಿವ್ಯಕ್ತಿಗಳು ಬೇರೆ ರೀತಿ ಇರುತ್ತೆ. ಹಾಗಾಗಿ ಅದು ವೈವಿಧ್ಯಮಯ ಕಲಿಯುವವರು ಅಂತೇಳಿ ನಾವು ಆ ಮಕ್ಕಳನ್ನು ಕರೆಯಬಹುದಾಗಿರುತ್ತೆ. ಯಾಕಂತಂದರೆ ಎಲ್ಲ ಮಕ್ಕಳದ್ದು ಒಂದೇ ರೀತಿ ವಿಚಾರಗಳು ಇರೋದಿಲ್ಲ. ಹಾಗಾಗಿ ಅವುಗಳನ್ನು ಅಂದರೆ ಅಂಥ ಮಕ್ಕಳನ್ನು ಅಂದರೆ ಎಲ್ಲ ರೀತಿ ಮಕ್ಕಳನ್ನು ಕಲಿಯುವವರ ವೈವಿಧ್ಯತೆ ಅಂತೇಳಿ ನಾವು ಕರಿಬಹುದಾಗಿರುತ್ತೆ. ಹಾಗಾದರೆ ಸುಲಭವಾಗಿ ಲಭ್ಯವಾಗುವ ರೂಪದಲ್ಲಿ ಬೋಧನಾ ಸಾಮಗ್ರಿಗಳನ್ನು ಒದಗಿಸುವುದು ಎಂದರೆ ಅದಕ್ಕೆ ಸರಿಯಾದಂಥ ಒಟ್ಟಾರೆ 4 ಆಪ್ಷನ್ಗಳಿದೆ. ಎಲ್ಲನೂ ಓದ್ಕೊಂತ ಕುಂತ್ರೆ ಅದು ಅರ್ಥ ಆಗಲ್ಲ. ನೇರವಾಗಿ ಅಂದರೆ ಈಗ ಪ್ರಶ್ನೆಯನ್ನು ಹೇಳಿದ್ದೀನಿ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ, ಅದನ್ನು ಡೈರೆಕ್ಟಾಗಿ ಉತ್ತರವನ್ನು ಹೇಳಿ ಅದನ್ನು ವಿವರಣೆ ಮಾಡಿದರೆ ಅದು ಸಮಂಜಸ ಅಂತಕ್ಕಂಥದ್ದು. ಆ ಕಾರಣದಿಂದಾಗಿ ನಾನು ನೇರ ಉತ್ತರಕ್ಕೆ ಹೋಗ್ತೀನಿ. ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದರೆ UDL ಅಂದರೆ ಯೂನಿವರ್ಸಲ್ ಡಿಸೈನ್ ಆಫ್ ಲರ್ನಿಂಗ್. ಅಂದರೆ ಕಲಿಕೆಯ ಸಾರ್ವತ್ರಿಕ ವಿನ್ಯಾಸ. UDL ಎಂದರೆ ಯಾವುದೇ ಮಗುವಿಗೆ ತೊಂದರೆಯಾಗದಂತೆ ಅಂಧರಿಗೆ ಬ್ರೈಲ್ ಲಿಪಿ ಅಥವಾ ಇತರರಿಗೆ ದೃಶ್ಯ ಮಾಧ್ಯಮದಂತಹ ವಿವಿಧ ರೂಪಗಳಲ್ಲಿ ಪಾಠಗಳನ್ನು ಸಿದ್ಧಪಡಿಸುವುದಾಗಿದೆ. ನೋಡಿ, ಒಟ್ಟಾರೆ ಏನಪ್ಪ ಅಂತಂತಂದರೆ ವೈವಿಧ್ಯಮಯ ಕಲಿಯುವವರು ಅಂದರೆ ಒಂದು ಕ್ಲಾಸ್ ರೂಮ್ ಇರುತ್ತಲ್ಲ, ಕ್ಲಾಸ್ ರೂಮ್ನಲ್ಲಿ ಎಲ್ಲ ರೀತಿ ಮಕ್ಕಳು ಇರ್ತವೆ. ಒಂದು ಬುದ್ಧಿ ಮಾಂದ್ಯತೆ ಇರುತ್ತೆ, ಒಂದು ಕಣ್ಣು ಕಾಣಲ್ಲ, ಒಂದಕ್ಕೆ ಸ್ವಲ್ಪ ಕಿವಿ ಕೇಳಿಸ್ತಾ ಇರ್ಬೋದು. ಈ ರೀತಿಯಾದಂಥ ಮಕ್ಕಳು ಇದ್ದಾಗ ಅಂಥ ಮಕ್ಕಳಿಗೆ ಏನಾಗುತ್ತೆ ಅಂತಂತಂದರೆ ಅಂಧ ಮಕ್ಕಳು ಇದ್ದಾಗ ಅವರಿಗೆ ಬ್ರೈಲ್ ಲಿಪಿಯನ್ನು ಮತ್ತು ಬೇರೆ ಬೇರೆ ರೀತಿಯ ಮಕ್ಕಳಿಗೆ ದೃಶ್ಯ ಮಾಧ್ಯಮದಂತಹ ಮತ್ತು ಆ ಮಕ್ಕಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬೋಧನಾ ಅಂದರೆ ಈ ಒಂದು ಏನು
ಈ ಪಾಠ ಯೋಜನೆಗಳನ್ನು ಸಿದ್ಧಪಡಿಸುವುದಾಗಿದೆ. ಅದನ್ನು ನಾವೇನಂತೀವಿ ಅಂತಂದರೆ ವೈವಿಧ್ಯಮಯ ಕಲಿಯುವವರಿಗೆ ಸುಲಭವಾಗಿ ಲಭ್ಯವಾಗುವ ರೂಪದಲ್ಲಿ ಬೋಧನಾ ಸಾಮಗ್ರಿಗಳನ್ನು ಒದಗಿಸುವುದಂದರೆ UDL ಅಂದರೆ ಯೂನಿವರ್ಸಲ್ ಡಿಸೈನ್ ಆಫ್ ಲರ್ನಿಂಗ್. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. 21ನೇ ಪ್ರಶ್ನೆ ನೋಡ್ಬೋದು. ಮೆಟಾಕಾಗ್ನಿಷನ್ ಇನ್ವಾಲ್ವ್ಸ್ ಸೆಲ್ಫ್ ಅವೇರ್ನೆಸ್ ಆ್ಯಂಡ್ ಕಂಟ್ರೋಲ್ ಆಫ್ ಕಾಗ್ನಿಟಿವ್ ಎಬಿಲಿಟೀಸ್. ಅಂದರೆ ಮೆಟಾಕಾಗ್ನಿಷನ್ ಯಾವುದನ್ನು ಒಳಗೊಂಡಿದೆ ಅಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಎರಡನೇ ಆಪ್ಷನ್ ಇದೆ ನೋಡಿ, ಮೆಟಾಕಾಗ್ನಿಷನ್. ಅದಕ್ಕೆ ಸರಿಯಾದಂಥ ಉತ್ತರ ಆಗ್ತಕ್ಕಂಥದ್ದು. ಅಂದರೆ ಸಂಜ್ಞಾನ ಬೋಧ ಅಂದರೆ ತನ್ನದೇ ಚಿಂತನೆಯ ಬಗ್ಗೆ ಅರಿವು. ಯಾವ ರೀತಿ ಅಂತಂದರೆ ನೋಡಿ, ನಾನು ಹೇಗೆ ಕಲಿಯುತ್ತಿದ್ದೇನೆ ಅಥವಾ ನನ್ನ ಆಲೋಚನಾ ಕ್ರಮ ಯಾವುದು ಎಂದು ತನಗೆ ತಾನು ಪ್ರಶ್ನಿಸಿಕೊಳ್ಳುವುದು ಮತ್ತು ಅದನ್ನು ನಿಯಂತ್ರಿಸುವುದೇ ಮೆಟಾಕಾಗ್ನಿಷನ್. ಅಂದರೆ ಮೆಟಾಕಾಗ್ನಿಷನ್ ಅಂತಕ್ಕಂಥದ್ದು ಏನಪ್ಪ ಅಂದರೆ ನನ್ನನ್ನು ನಾನು ಅರಿತುಕೊಳ್ಳುವಂಥದ್ದು. ಅಂದರೆ ಈಗ ನಾನು ಹೆಂಗೆ ಕಲಿಯಕತ್ತೀನಿ ಮತ್ತು ನನ್ನ ಆಲೋಚನಾ ಕ್ರಮ ಹೆಂಗೈತಿ ಅಂತಕ್ಕಂಥದ್ದು ತನ್ನನ್ನು ತಾನೇ ಪ್ರಶ್ನಿಸ್ಕೊಳ್ತಾನಲ್ಲ, ಅದನ್ನು ಮೆಟಾಕಾಗ್ನಿಷನ್ ಅಂತೇಳಿ ನಾವು ಕರಿಬೋದು. ಈಗ 22ನೇ ಪ್ರಶ್ನೆಯನ್ನು ನೋಡೋಣ. ವೆನ್ ಚಿಲ್ಡ್ರನ್ ಥಿಂಕ್ ಟು ಇಂಟರ್ಪ್ರೆಟ್ ದ ರಿಸೀವ್ಡ್ ಇನ್ಫಾರ್ಮೇಷನ್ ಅಕಾರ್ಡಿಂಗ್ ಟು ದೇರ್ ಎಕ್ಸ್ಪೀರಿಯನ್ಸಸ್ ಇಟ್ ಈಸ್ ಕಾಲ್ಡ್. ಅಂದರೆ ಮಕ್ಕಳು ತಮಗೆ ದೊರೆತ ಮಾಹಿತಿಯನ್ನು ತಮ್ಮ ಸ್ವಂತ ಅನುಭವಗಳಿಗೆ ತಕ್ಕಂತೆ ಅರ್ಥೈಸಿಕೊಳ್ಳಲು ಪ್ರಯತ್ನಿಸುವುದನ್ನು ಹೀಗೆನ್ನಲಾಗುತ್ತದೆ. ಅಂದರೆ ಮಕ್ಕಳು ತಮಗೆ ದೊರೆತ ಮಾಹಿತಿಯನ್ನು ತಮ್ಮ ಸ್ವಂತ ಅನುಭವಗಳಿಗೆ ತಕ್ಕಂತೆ ಅರ್ಥೈಸಿಕೊಳ್ಳುವಂಥದ್ದು. ಅದನ್ನೇನಂತ ಕರಿತೀವಿ ಅಂದರೆ ಸರಿಯಾದಂಥ ಉತ್ತರ 4 ಆಗುತ್ತೆ. ಇದಕ್ಕೇನಂತೀವಿ ಅಂತಂದರೆ ಕಾಂಕ್ರೀಟ್ ಥಿಂಕಿಂಗ್ ಅಂದರೆ ಮೂರ್ತ ಆಲೋಚನೆ ಅಂತೇಳಿ ಕರಿತೀವಿ. ಮಗುವು ಕಣ್ಣೆದುರಿರುವ ವಸ್ತುಗಳ ಅಥವಾ ತನ್ನ ನೇರ ಅನುಭವಗಳ ಆಧಾರದ ಮೇಲೆ ವಾಸ್ತವಿಕವಾಗಿ ಆಲೋಚಿಸುವುದೇ ಮೂರ್ತ ಆಲೋಚನೆ. ಅಂದರೆ ಈಗ ನಮಗೆ ಯಾವುದು ಭೌತಿಕವಾಗಿ ಕಾಣಿಸಲ್ವೋ, ಯಾವುದನ್ನು ನಾವು ಮುಟ್ಟೋಕ್ಕಾಗಲ್ವೋ ಅದು ಅಮೂರ್ತ ಆಲೋಚನೆ ಆಗುತ್ತೆ. ಯಾವುದು ನಮ್ಮ ಕಣ್ಣಿಗೆ ಕಾಣಿಸುತ್ತೋ ಮತ್ತು ಅದನ್ನು ನಾವು ಮುಟ್ಬೋದಾಗಿರುತ್ತೋ ಅಥವಾ ಅದನ್ನು ನಾವು ನೋಡಿ ತಿಳ್ಕೊಬೋದಾಗಿರುತ್ತೋ ಅದನ್ನು ನಾವು ಮೂರ್ತ ಆಲೋಚನೆ ಅಂತ ಕರಿತೀವಿ. ಅಂದರೆ ಕಾಣಲಾರದನ್ನು ಕಲ್ಪನೆ ಮಾಡಿಕೊಳ್ಳುವುದನ್ನು, ಊಹೆ ಮಾಡಿಕೊಳ್ಳುವುದನ್ನು ಅಮೂರ್ತ ಅಂತೀವಿ. ಕಣ್ಣಿಗೆ ಕಾಣುವುದನ್ನು, ಮುಟ್ಟಬಹುದಾದದ್ದನ್ನು ನಾವು ಮೂರ್ತ ಅಂತ ಕರಿತೀವಿ. ವ್ಯತ್ಯಾಸ ಗೊತ್ತಿರಲಿ. ನೆಕ್ಸ್ಟ್ 23ನೇ ಪ್ರಶ್ನೆಯನ್ನು ನೋಡಿ. ಟೀಚಿಂಗ್ ಲರ್ನರ್ಸ್ ಆಟ್ ವೇರಿಂಗ್ ಲೆವೆಲ್ಸ್ ಆಫ್ ಡಿಫಿಕಲ್ಟಿ ಬೇಸ್ಡ್ ಆನ್ ದ ಎಬಿಲಿಟಿ ಆಫ್ ಇಂಡಿವಿಜುವಲ್ ಲರ್ನರ್ ಈಸ್ ನೌನ್ ಆ್ಯಸ್. ಅಂದರೆ ಕಲಿಯುವವರ ಸಾಮರ್ಥ್ಯಕ್ಕೆ ತಕ್ಕಂತೆ ವಿವಿಧ ಕಠಿಣತೆಯ ಮಟ್ಟಗಳಲ್ಲಿ ಬೋಧಿಸುವುದನ್ನು ಹೀಗೆ ಕರೆಯುತ್ತಾರೆ. ಅಂದರೆ ಕಲಿಯುವವರ ಸಾಮರ್ಥ್ಯ ಅಂದರೆ ಮಕ್ಕಳೇನು ಕಲಿತಾರಲ್ಲ ಅವರು ಕಲಿಯುವವರು ಸಾಮರ್ಥ್ಯಕ್ಕೆ ತಕ್ಕಂತೆ ವಿವಿಧ ಕಠಿಣತೆಯ ಮಟ್ಟಗಳಲ್ಲಿ ಬೋಧಿಸುವುದನ್ನು ಏನಂತ ಕರೀತಾರೆ ಅಂತಂದರೆ ಅದು ಸರಿಯಾದಂಥ ಉತ್ತರ ಮೊದಲ ಆಯ್ಕೆಯಾಗುತ್ತೆ. ಅಂದರೆ ಡಿಫ್ರೆನ್ಷಿಯೇಟೆಡ್ ಇನ್ಸ್ಟ್ರಕ್ಷನ್ ಅಂದರೆ ವಿಭೇದಿ ಅನುದೇಶನ ಅಂತೇಳಿ ಕರಿತೀವಿ. ಇದು ಸರಿ ಅಂದರೆ ವಿಭಿನ್ನ ಬೋಧನೆ ಅಂತ ಕರಿತೀವಿ. ಇದು ಸರಿಯಾದಂಥ ಉತ್ತರ ಆಗುತ್ತೆ. ಅಂದರೆ ತರಗತಿಯಲ್ಲಿ ಎಲ್ಲ ಮಕ್ಕಳ ಗ್ರಹಿಕೆ ಒಂದೇ ಸಮನಾಗಿರುವುದಿಲ್ಲ. ಶಿಕ್ಷಕರು ಪ್ರತಿಯೊಂದು ಮಗುವಿನ ಮಟ್ಟಕ್ಕೆ ಇಳಿದು ಪಾಠ ಮಾಡುವುದನ್ನು ಡಿಫ್ರೆನ್ಷಿಯೇಷನ್ ಎನ್ನಲಾಗುತ್ತದೆ. ಅಂದರೆ ಈ ಮಕ್ಕಳಿಗೆ ನಾವು ನೇರವಾಗಿ ಪಾಠವನ್ನು ಮಾಡಿದ ತಕ್ಷಣ ಎಲ್ಲ ಮಕ್ಕಳು ಒಂದೇ ರೀತಿಯಾಗಿ ಅದನ್ನು ಕ್ಯಾಚ್ ಮಾಡೋಕ್ಕಾಗಲ್ಲ. ಕೆಲವು ಮಕ್ಕಳು ಅದನ್ನು ಒಂದೇ ಸರಿಗೆ ಅರ್ಥ ಮಾಡ್ಕೊತಾರೆ, ಕೆಲವು ಮಕ್ಕಳು 2ನೇ ಬಾರಿ ಹೇಳಿದಾಗ ಅರ್ಥ ಮಾಡ್ಕೊತಾರೆ, ಇನ್ನು ಕೆಲವು ಮಕ್ಕಳು ಏನಾದರೂ ಒಂದು ದೃಶ್ಯ ಮಾಧ್ಯಮ ಅಥವಾ ಶ್ರವಣ ಮಾಧ್ಯಮದ ಮೂಲಕ ತೋರಿಸಿದಾಗ ಅರ್ಥ ಮಾಡ್ಕೊತಾರೆ, ಇನ್ನು ಕೆಲವು ಮಕ್ಕಳು ಸ್ವತಃ ಚಟುವಟಿಕೆ ಮೂಲಕ ಮಾಡಿಸಿದಾಗ ಅವನ್ನ ಅರ್ಥ ಮಾಡ್ಕೊಳ್ತಾರೆ. ಇದನ್ನು ನಾವು ಡಿಫ್ರೆನ್ಷಿಯೇಷನ್ ಅಂತೇಳಿ ಕರಿಬಹುದಾಗಿರುತ್ತೆ. 24ನೇ ಪ್ರಶ್ನೆ. ಮೇಂಟೆನೆನ್ಸ್ ಈಸ್ ದ ಸ್ಪೆಸಿಫಿಕ್ ಸ್ಟೇಜ್ ಆಫ್ ಲರ್ನಿಂಗ್ ವಿಚ್ ಈಸ್ ಆಂಟೆಸೆಡೆಂಟ್ ಟು ಸ್ಟೇಜ್ ಆಫ್ ಲರ್ನಿಂಗ್. ಅಂದರೆ ಕಲಿಕೆಯ ಒಂದು ನಿರ್ದಿಷ್ಟ ಹಂತವಾದ ನಿರ್ವಹಣೆ ಅಂದರೆ ಮೇಂಟೆನೆನ್ಸ್ ಅಂತಕ್ಕಂಥದ್ದು ಈ ಕೆಳಗಿನ ಯಾವ ಹಂತಕ್ಕೆ ಮುಂಚಿತವಾಗಿ ಬರುತ್ತದೆ ಅಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಜನರಲೈಸೇಷನ್ ಅಂದರೆ ಸಾಮಾನ್ಯೀಕರಣ ಮಾಡುವಂಥದ್ದು. ಅಂದರೆ ಕಲಿಕೆಯ ಒಂದು ನಿರ್ದಿಷ್ಟ ಹಂತವಾದ ನಿರ್ವಹಣೆ. ಈಗ ಒಂದು ಮಗು ಅಥವಾ ಯಾರೇ ಆಗಲಿ ನಿರ್ವಹಣೆ ಮಾಡುವಂಥ ಒಂದು ಕಲೆಯನ್ನು ನಾವು ಕಲಿಬೇಕಾಗಿತ್ತಂದರೆ ಮೊದಲು ಅದನ್ನು ಸಾಮಾನ್ಯೀಕರಣ ಮಾಡ್ತಕ್ಕಂಥದ್ದನ್ನು ತಿಳ್ಕೊಬೇಕಾಗುತ್ತೆ. ಅದಕ್ಕಿಂತ ಅಂದರೆ ಹಂತಕ್ಕೆ ಮುಂಚಿತವಾಗಿ ಬರ್ತಕ್ಕಂಥದ್ದು ಏನಪ್ಪ ಅಂದರೆ ಜನರಲೈಸೇಷನ್. ಇದು ಸರಿಯಾದಂಥ ಉತ್ತರ ಆಗುತ್ತೆ. ನಾವು ಕಲಿತ ವಿಷಯವನ್ನು ಮರೆಯದೇ ಉಳಿಸಿಕೊಳ್ಳುವುದು ನಿರ್ವಹಣೆ, ಅದನ್ನು ಬೇರೆ ಸನ್ನಿವೇಶಗಳಲ್ಲಿ ಬಳಸುವುದೇ ಸಾಮಾನ್ಯೀಕರಣ. ಆದ್ದರಿಂದ ನಿರ್ವಹಣೆಯ ನಂತರ ಸಾಮಾನ್ಯೀಕರಣ ಬರುತ್ತದೆ. ನೋಡಿ, ನಾವು ಯಾವುದೇ ಒಂದು ವಿಷಯವನ್ನು ಕಲಿತೀವಿ, ಆ ಒಂದು ವಿಷಯವನ್ನು ಕಲಿತ ಮೇಲೆ ಅದನ್ನು ಮರಿಬಾರ್ದು, ನಾವು ಮರೆಯದೇ ಉಳಿಸಿಕೊಳ್ಬೇಕು. ಅಂದ್ರೆ ಅದನ್ನು ನಾವು ನಿರ್ವಹಣೆ ಅಂತ ಕರಿತೀವಿ. ಉಳಿಸಿಕೊಳ್ಳುವುದು ನಿರ್ವಹಣೆ. ಹಿಂದೆ ಹಲವಾರು ವಿಚಾರಗಳಲ್ಲಿ ನಾನು ಕಲಿತಿರ್ತೀನಿ, ಕಲಿತಂಥ ವಿಷಯಗಳನ್ನು ನಾನು ಮರೆಯೋದಿಲ್ಲ, ಅದನ್ನು ನಿರ್ವಹಣೆ ಅಂತ ಕರಿತೀವಿ. ಅದನ್ನು ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಬಳಸ್ತೀನಿ,
ಅದನ್ನು ಸಾಮಾನ್ಯೀಕರಣ ಅಂತ ಕರಿತೀರಿ. ಆದ್ದರಿಂದ ನಿರ್ವಹಣೆಯ ನಂತರ ಸಾಮಾನ್ಯೀಕರಣ ಬರುತ್ತದೆ. ಸೊ ಇಲ್ಲಿ ಮೇಲೆ ಗೊಂದಲ ಆಗಿದ್ರು, ಅಂದರೆ ಮುಂಚೆ ಹೇಳಿದ್ದು ಗೊಂದಲ ಆಗಿದ್ರು ಕೂಡ ಈ ವಿವರಣೆಯನ್ನು ನೀಡಿದಾಗ ಅದು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. 25ನೇ ಪ್ರಶ್ನೆಯನ್ನು ನೋಡಬಹುದು. ಜಿಜೋಂಕ್ ಬಿಲೀವ್ಸ್ ದ್ಯಾಟ್ ಕಾಗ್ನಿಷನ್ ಆ್ಯಂಡ್ ಎಮೋಷನ್ಸ್, ಅಂದರೆ ಜಿಜೋಂಕ್ರ ಪ್ರಕಾರ ಸಂಜ್ಞಾನ ಅಂದರೆ ತಿಳುವಳಿಕೆ ಮತ್ತು ಭಾವನೆಗಳು ಹೇಗಿರ್ತವೆ. ಇದಕ್ಕೆ ಸರಿಯಾದಂಥ ಉತ್ತರ ಇಂಡಿಪೆಂಡೆಂಟ್, ಅಂದರೆ ತಿಳುವಳಿಕೆ ಅನ್ನೋಂಥದ್ದೇ ಬೇರೆ, ಭಾವನೆಗಳೇ ಬೇರೆ. ಅಂದರೆ ಇಲ್ಲಿ ವಿವರಣೆಯನ್ನು ನೋಡ್ಬೋದು. ಇದು ಹೆಚ್ಚಿನ ಮನೋವಿಜ್ಞಾನಿಗಳು ಇವೆರಡು ಸಂಬಂಧ ಹೊಂದಿವೆ ಎನ್ನುತ್ತಾರೆ. ಅಂದರೆ ತಿಳುವಳಿಕೆ ಮತ್ತು ಭಾವನೆಗಳು ಸಂಬಂಧ ಹೊಂದಿವೆ ಅಂತ ಹೇಳ್ತಾರೆ. ಆದರೆ ಜಿಜೋಂಕ್ ಎನ್ನುವಂಥ ಮನೋವಿಜ್ಞಾನಿ ಮಾತ್ರ ಇವೆರಡು ಬೇರೆ ಬೇರೆ, ಒಂದಕ್ಕೊಂದು ಸಂಬಂಧವಿಲ್ಲದ ಸ್ವತಂತ್ರ ಪ್ರಕ್ರಿಯೆಗಳು ಎಂದು ವಾದಿಸುತ್ತಾರೆ. ಒಂದು ಮಗುವಿಗೆ ಎಷ್ಟೋ ತಿಳುವಳಿಕೆ ಇರುತ್ತೆ, ಆದರೆ ಅದಕ್ಕೆ ಭಾವನೆಗಳು ಕಡಿಮೆ ಇರ್ತವೆ. ಭಾವನೆಗಳೇ ಬೇರೆ, ತಿಳುವಳಿಕೆನೇ ಬೇರೆ. ಒಂದು ವಿಷಯವನ್ನು ಕೊಟ್ಟ ತಕ್ಷಣ ಅದು ತಿಳ್ಕೊಂಡ್ಬಿಡುತ್ತೆ, ಆದರೆ ಅದಕ್ಕೆ ಭಾವನೆಗಳು ಇದ್ರೂ ಇರ್ಬೋದು, ಇರದೇನೂ ಇರ್ಬೋದು. ಹಾಗಾಗಿ ಇಲ್ಲಿ ತಿಳುವಳಿಕೆ ಅಂತಕ್ಕಂಥದ್ದೇ ಬೇರೆ, ಭಾವನೆಗಳೇ ಅಂತಕ್ಕಂಥದ್ದೇ ಬೇರೆ ಆಗುತ್ತೆ. ನೋಡಿ 26ನೇ ಪ್ರಶ್ನೆ. ಅ ಟೀಚರ್ ಈಸ್ ಟೀಚಿಂಗ್ ಚಿಲ್ಡ್ರನ್ ಬೈ ಡೆಮಾನ್ಸ್ಟ್ರೇಷನ್ ಆಫ್ ಎ ಟಾಸ್ಕ್ ಟು ಕರೆಕ್ಟ್ ದ ಎರರ್ಸ್ ಆಫ್ ಆ್ಯನ್ ಆಲ್ರೆಡಿ ಲರ್ನ್ಡ್ ಟಾಸ್ಕ್. ಅಂದರೆ ಈಸ್ ಯೂಸಿಂಗ್, ಅಂದರೆ ಶಿಕ್ಷಕರು ಮಗುವು ಈಗಾಗಲೇ ಕಲಿತ ಕೆಲಸದಲ್ಲಿನ ತಪ್ಪುಗಳನ್ನು ತಿದ್ದಲು ಪ್ರಾಯೋಗಿಕವಾಗಿ ತಾವೇ ಮಾಡಿ ತೋರಿಸುತ್ತಿದ್ದರೆ ಅವರು ಯಾವ ವಿಧಾನ ಬಳಸುತ್ತಿದ್ದಾರೆ. ಅಂದರೆ ಒಂದು ಮಗು ಆಲ್ರೆಡಿ ಆ ವಿಷಯವನ್ನು ಕಲ್ತೈತಿ, ಆದಾಗ್ಯೂ ಕೂಡ ಅದರಲ್ಲಿ ತಪ್ಪು ಮಾಡ್ತಾ ಇದೆ. ಆಗ ಈ ಒಂದು ಶಿಕ್ಷಕರು ಅದನ್ನು ತಿದ್ದಬೇಕಂದ್ರೆ ಯಾವ ಒಂದು ವಿಧಾನವನ್ನು ಬಳಸ್ತಾರೆ ಅಂತಂದರೆ ಅದಕ್ಕೆ ಸರಿಯಾದಂಥ ಉತ್ತರ 4 ಆಗುತ್ತೆ. ಮಾಡೆಲಿಂಗ್ ಅಂದರೆ ಪ್ರತಿರೂಪಣ ಅಂತೇಳಿ ನಾವು ಕರಿತೀವಿ. ವಿವರಣೆಯನ್ನು ನೋಡೋದಾದರೆ ಶಿಕ್ಷಕರು ತಾವೇ ಒಂದು ಮಾದರಿಯಾಗಿ, ಅಂದರೆ ಮಾಡೆಲ್ ಆಗಿ ಕೆಲಸವನ್ನು ಸರಿಯಾಗಿ ಮಾಡಿ ತೋರಿಸುವ ಮೂಲಕ ಮಕ್ಕಳಿಗೆ ತೋರಿಸುವುದನ್ನು ಮಾಡೆಲಿಂಗ್ ಅಂತೇಳಿ ಕರೆಯಲಾಗುತ್ತದೆ. 27ನೇ ಪ್ರಶ್ನೆ. 27ನೇ ಪ್ರಶ್ನೆಯನ್ನು ನೋಡಿ. ಇನ್ ಡಿಸಿಷನ್ ಮೇಕಿಂಗ್ ಅ ಚೈಲ್ಡ್ ಅನಲೈಸಸ್ ದ ಪ್ರಾಬ್ಲಮ್, ಲಿಸ್ಟ್ಸ್ ಆಲ್ಟರ್ನೇಟಿವ್ಸ್ ಆ್ಯಂಡ್ ಇವ್ಯಾಲ್ಯುಯೇಟ್ಸ್ ಈಚ್ ಫಾರ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ದಿಸ್ ಬಿಹೇವಿಯರ್ ರಿಫ್ಲೆಕ್ಟ್ಸ್. ಅಂದರೆ ನಿರ್ಧಾರ ತೆಗೆದುಕೊಳ್ಳುವ ಮಗುವು ಸಮಸ್ಯೆಯನ್ನು ವಿಶ್ಲೇಷಿಸಿ ಪರ್ಯಾಯಗಳನ್ನು ಹುಡುಕಿ ಅವುಗಳ ಲಾಭ ನಷ್ಟಗಳನ್ನು ಯೋಚಿಸಿದರೆ ಅದು ಯಾವ ವರ್ತನೆ ಆಗುತ್ತದೆ. ಅಂದರೆ ನಿರ್ಧಾರ ತೆಗೆದುಕೊಳ್ತಕ್ಕಂಥ ಒಂದು ಮಗು ಸಮಸ್ಯೆಯನ್ನು ವಿಶ್ಲೇಷಿಸುತ್ತೆ, ಪರ್ಯಾಯಗಳನ್ನು ಹುಡುಕುತ್ತೆ, ಅವುಗಳ ಲಾಭ ನಷ್ಟಗಳನ್ನು ಯೋಚಿಸುತ್ತೆ. ಹಾಗಾದರೆ ಇದು ಯಾವ ವರ್ತನೆ ಅಂತೇಳಿ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಆಗುತ್ತೆ. ಅಂದರೆ ವಿಜಿಲೆಂಟ್, ಅಂದರೆ ಸತರ್ಕ ಅಥವಾ ಜಾಗರೂಕ ಅಂತಕ್ಕಂಥದ್ದು. ಅಂದರೆ ಎಚ್ಚರಿಕೆಯಿಂದ ಎಲ್ಲ ಆಯಾಮಗಳನ್ನು ಯೋಚಿಸಿ ಉತ್ತಮ ನಿರ್ಧಾರಕ್ಕೆ ಬರುವ ಮಗುವನ್ನು ಜಾಗರೂಕ ನಿರ್ಧಾರಕ ಎನ್ನಲಾಗುತ್ತದೆ. 28ನೇ ಪ್ರಶ್ನೆಯನ್ನು ನೋಡ್ಬೋದು. 28 ಇನ್ ಅಂದರೆ ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ. ಥಿಂಕಿಂಗ್ ಅ ಚೈಲ್ಡ್ ಆ್ಯಸ್ ಎ ಪ್ರಾಬ್ಲಮ್ ಸಾಲ್ವರ್ ಇವ್ಯಾಲ್ಯುಯೇಟ್ಸ್ ದಟ್ ಟ್ರೂತ್ ಆರ್ ಲೈಕ್ಹುಡ್ ಆಫ್ ಸ್ಟೇಟ್ಮೆಂಟ್ಸ್. ಅಂದರೆ ಯಾವ ಆಲೋಚನೆಯಲ್ಲಿ ಮಗು ಒಂದು ಸಮಸ್ಯೆಯನ್ನು ಪರಿಹರಿಸುವವನಾಗಿ ವಿಷಯಗಳ ಸತ್ಯಾಸತ್ಯತೆಯನ್ನು ಪರಿಶೀಲಿಸುತ್ತದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದಂಥ ಉತ್ತರ ಲಾಜಿಕಲ್, ಅಂದರೆ ತಾರ್ಕಿಕ. ಒಂದು ಮಾತು ಸರಿ ಅಥವಾ ತಪ್ಪು ಎಂದು ತರ್ಕಬದ್ಧವಾಗಿ ಯೋಚಿಸಿ ತೀರ್ಮಾನಿಸುವುದು ತಾರ್ಕಿಕ ಆಲೋಚನೆ ಆಗಿರತಕ್ಕಂಥದ್ದು. ಅಂದರೆ ಈಗ ಯಾವುದೋ ಒಂದು ಮಾತಿದೆ, ಅದು ಸರಿನೋ ತಪ್ಪು ಅಂತೇಳಿ ಆ ಮಗು ತರ್ಕಬದ್ಧವಾಗಿ ಯೋಚಿಸಿ ತೀರ್ಮಾನಿಸುವಂಥದ್ದನ್ನು ನಾವು ಲಾಜಿಕಲ್ ಅಥವಾ ತಾರ್ಕಿಕ ಅಂತೇಳಿ ಕರಿಬಹುದಾಗಿರುತ್ತೆ. 29ನೇ ಪ್ರಶ್ನೆ. ದ ಟಾಸ್ಕ್ ಇನ್ ವಿಚ್ ದ ಚಿಲ್ಡ್ರನ್ ಗೆಟ್ ಎಕ್ಸ್ಪೀರಿಯನ್ಸ್ ವೈಲ್ ಎಂಜಾಯಿಂಗ್ ದೆಮ್ಸೆಲ್ವ್ಸ್ ಈಸ್ ನೌನ್ ಆ್ಯಸ್. ಅಂದರೆ ಮಕ್ಕಳು ಸ್ವತಃ ಆನಂದಿಸುತ್ತಾ ಅನುಭವ ಪಡೆಯುವ ಕೆಲಸವನ್ನು ಏನೆಂದು ಕರೆಯುತ್ತಾರೆ. ಅಂದರೆ ಮಕ್ಕಳು ಸ್ವತಃ ಆನಂದ ಅಂದರೆ ಖುಷಿಯಿಂದ ಅನುಭವವನ್ನು ಪಡೆಯುವ ಕೆಲಸವನ್ನು ಏನಂತ ಕರೀತಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಕನ್ಸ್ಯೂಮರ್ ಟೈಪ್ ಟಾಸ್ಕ್, ಅಂದರೆ ಗ್ರಾಹಕ ಮಾದರಿಯ ಕೆಲಸ. ಇದಕ್ಕೆ ನೋಡಿ ವಿವರಣೆಯನ್ನು. ಉದಾಹರಣೆಗೆ ಒಂದು ಹಾಡು ಕೇಳುವುದು ಅಥವಾ ಕತೆ ಓದುವುದರಿಂದ ಮಗುವು ನೇರವಾಗಿ ಆನಂದವನ್ನು ಅನುಭವಿಸುತ್ತದೆ. ಅಂದರೆ ಕನ್ಸ್ಯೂಮಿಂಗ್ ಜಾಯ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ 30ನೇ ಪ್ರಶ್ನೆ. ಮಲ್ಟಿಸೆನ್ಸರಿ ಅಪ್ರೋಚ್ ಇನ್ಕ್ಲೂಡ್ಸ್ ವಿಜುವಲ್, ಎಡಿಟರಿ, ಟೆಕ್ಟೈಲ್ ಆ್ಯಂಡ್ ಡ್ಯಾಶ್ ಇದೆ ಸೆನ್ಸಸ್ ಟು ಎನ್ಹ್ಯಾನ್ಸ್ ಲರ್ನಿಂಗ್. ಅಂದರೆ ಬಹುಸಂವೇದನಾ ವಿಧಾನದಲ್ಲಿ ದೃಶ್ಯ, ಶ್ರವಣ, ಸ್ಪರ್ಶದ ಜೊತೆಗೆ ಇನ್ನಾವ ಸಂವೇದನೆಯನ್ನು ಬಳಸಲಾಗುತ್ತದೆ.
ಇದಕ್ಕೆ ಸರಿಯಾದಂಥ ಉತ್ತರ ಏನಾಗುತ್ತಂತಂದರೆ ಒಂದನೇ ಆಪ್ಷನ್ನು ಕೆನ್ಸ್ಥೆಟಿಕ್ ಅಂದರೆ ಗತಿಬೋಧಕ ಅಥವಾ ಚಲನಾತ್ಮಕ. ಅಂದರೆ ವಿವರಣೆ ನೋಡ್ಬೋದು, ಕಲಿಯುವಾಗ ಕೇವಲ ನೋಡುವುದು ಅಥವಾ ಕೇಳುವುದಲ್ಲದೆ ದೇಹದ ಚಲನೆಯನ್ನು ಅಂದರೆ ಕೆನ್ಸ್ಥೆಟಿಕ್ ಅಂತೇಳಿ ಕರಿತೀವಿ ಬಳಸುವುದರಿಂದ ಮೆದುಳು ವಿಷಯವನ್ನು ಹೆಚ್ಚು ವೇಗವಾಗಿ ಗ್ರಹಿಸುತ್ತದೆ. ಒಂದು ಮಗು ಕಲಿಬೇಕಾಗಿತ್ತಂದ್ರೆ ಅವಾಗ ಜಸ್ಟ್ ಕೇಳೋದು ಅಥವಾ ನೋಡೋದು ಅಷ್ಟೇ ಅಲ್ಲ, ದೇಹದ ಚಲನೆಯನ್ನು ಬಳಸೋದ್ರಿಂದ ಮೆದುಳು ಹೆಚ್ಚು ವಿಷಯವನ್ನು ವೇಗವಾಗಿ ಗ್ರಹಿಸುತ್ತಂತೆ. ಇದಕ್ಕೆ ಇದೊಂದು ಸರಿಯಾದಂಥ ಉತ್ತರ ಆಗಿರೋದು. ಒಟ್ಟಾರೆಯಾಗಿ ಈ ಇಂದಿನ ವಿಡಿಯೋದಲ್ಲಿ 15 ಪ್ರಶ್ನೆಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗಿದ್ವಿ. ಈ ಒಂದು ವಿಡಿಯೋದಲ್ಲಿ 16ನೇ ಪ್ರಶ್ನೆಯಿಂದ 30ನೇ ಪ್ರಶ್ನೆವರೆಗೆ ಚರ್ಚೆ ಮಾಡಿದ್ವಿ. ಹಾಗಾಗಿ 2018ರ ಸೈಕಾಲಜಿಯ ಎಲ್ಲ ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡಿದಂತೆ ಆಯಿತು ವಿತ್ ವಿವರಣೆಯೊಂದಿಗೆ. ಆ ಕಾರಣದಿಂದಾಗಿ ಬಹುತೇಕ ನಿಮಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಆದಾಗ್ಯೂ ಕೂಡ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸ್ನೇಹಿತರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.